ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಯೇಸು ಕ್ರಿಸ್ತನು ಪುನರುತ್ಥಾನವಾದ ದಿನವನ್ನ ಬೆಳಕಿನ ಹಬ್ಬ, ಈಸ್ಟರ್ ಈವ್ ಹಬ್ಬವೆಂದು ಕ್ರೈಸ್ತ ಸಮುದಾಯದವರು ಆಚರಣೆ ಮಾಡ್ತಾರೆ. ಇದು ಅವರಿಗಾಗಿ ಬಹಳ ಅತ್ಯಂತ ಪವಿತ್ರವಾದ ದಿನವಾಗಿದ್ದು, ಬೆಳಕಿನ ಹಬ್ಬದ ನಿಮಿತ್ತವಾಗಿ ಬೇದರ್ನ ಮಂಗಲ್ಪೇಟ್ನ ಗವಿಯಲ್ಲಿ ವಿಶೇಷ ಸಾಮೂಹಿಕ ಆರಾಧನಾ ಕೂಟ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ಜಿಲ್ಲಾ ಮೇಲ್ವಿಚಾರಕರಾದ ಘನ ನೆಲ್ಸನ್ ಸುಮಿತ್ರ ಅವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬೆಳಕಿನ ಹಬ್ಬದ ಮಹತ್ವ ಕುರಿತಾಗಿ ಸಾರಿದರು. ಕೆಡಕನ್ನು ಹೋಗಲಾಡಿಸಲು, ಪಾಪ ಕರ್ಮಗಳನ್ನು ಹೋಗಲಾಡಿಸಲು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತಮ್ಮ ಪ್ರಾಣ ತ್ಯಾಗ ಮಾಡಿ 3ನೇ ದಿವಸ ಪುನರುತ್ಥಾನವಾಗುತ್ತಾರೆ. ಅದುವೇ ಬೆಳಕಿನ ಹಬ್ಬವಾಗಿದೆ. ನಮ್ಮಲ್ಲಿ ಇರುವ ಪಾಪ ಕರ್ಮಗಳನ್ನು ಕೆಡಕನ್ನ ಶಮನ ಮಾಡಿದಾಗ ಮಾತ್ರ ನಾವುಗಳು ಪುನರುತ್ಥಾನ ಹೊಂದಲು ಸಾಧ್ಯವಾಗಿದೆ. ಪುನರುತ್ಥಾನ ಬಗ್ಗೆ, ಅದರ ಮಹತ್ವದ ಬಗ್ಗೆ ಎಲ್ರಿಗೂ ಕೂಡ ಸಾರಬೇಕಾಗಿದೆ ಎಂದು ತಿಳಿಸಿದರು. ದೇವರು ನಂಬಿಕೆಯನ್ನ ಬಲಪಡಿಸಲು ಮತ್ತೆ ಎಲ್ಲರ ಮಧ್ಯೆ ಬಂದಿದ್ದಾರೆ. 2024ನೇ ವರ್ಷ ಎಲ್ರಿಗೂ ಕೂಡ ಬೆಳಕು ನೀಡುವಂತಾಗಲಿ. ಯೇಸುವಿನ ಈ ಒಂದು ಪುನರುತ್ಥಾನ ಕ್ಷಮಾಪಣೆ ತರುವಂತದ್ದಾಗಿದೆ, ವಿಶೇಷ ಧ್ಯಾನ ಮಾಡುವಂತದ್ದಾಗಿದೆ. ಯೇಸುವಿನ ಪುನರುತ್ಥಾನ ಈ ಲೋಕಕ್ಕೆ ಶಾಂತಿ, ಸಮಾಧಾನ, ಪ್ರೀತಿ, ಸೌಹಾರ್ದತೆಯನ್ನು ಸಾರುವಂತದ್ದಾಗಿದೆ. ಯೇಸುವಿನ ಪುನರುತ್ಥಾನ ಸಭೆಗಳನ್ನು ಮಾಡುವಂತದ್ದಾಗಿದೆ, ಬೋಧಕರನ್ನ ಎಬ್ಬಿಸುವಂತದ್ದಾಗಿದೆ ಎಂದು ಸಾರಿದರು. ಕರ್ತನಾದ ಯೇಸು ಕ್ರಿಸ್ತನು ಹೇಳುವ ಹಾಗೆ, ನಾನೇ ಸತ್ಯವೂ ಜೀವವೂ ಮಾರ್ಗವೂ ಆಗಿದ್ದೇನೆ. ನನ್ನ ಹೊರತು ಯಾರೂ ಪರಲೋಕಕ್ಕೆ ಬರುವುದಿಲ್ಲ, ನನ್ನ ಹೊರತು ಯಾರೂ ಕೂಡ ಕಣ್ಣೀರು ಒರೆಸುವುದಿಲ್ಲ. ಹಾಗಾಗಿ ಕರ್ತನ ಈ ವಾಕ್ಯಗಳನ್ನು ನಾವೆಲ್ಲರೂ ಕೂಡ ಗ್ರಹಿಸಬೇಕು, ನಾವೆಲ್ಲರೂ ಅದನ್ನು ಪಾಲಿಸಬೇಕು, ಎಲ್ರಿಗೂ ಸಾರಬೇಕು, ಅನ್ಯರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು, ಪ್ರೀತಿ ಸೌಹಾರ್ದತೆಯನ್ನು ಸಾರಬೇಕು ಎಂದರು. ಈ ವೇಳೆ ಹೊಸದ ಭಜನಾ ಮಂಡಳಿ ವತಿಯಿಂದ ಭಜನೆ ಕಾರ್ಯಕ್ರಮ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಸಚಿವರು, ಶಾಸಕರಾದ ರಹೀಂ ಖಾನ್ ಹಾಗೂ ವೇದಿಕೆಯ ಮೇಲೆ ಒಂದು ಘನ ಬಿ ಧೂಳಪ್ಪ ಸಹ ಸಭಾಪಾಲಕರು, ಘನ ಸೈಮನ್ ಮಾರ್ಕ್ ಸಹಾಯಕ ಸಭಾಪಾಲಕರು, ಘನ ಎನ್ಎಲ್ ತುಕಾರಾಮ್, ಘನ ಎಮ್ಯಾನುವೆಲ್ ಪ್ರದೀಪ್ ಕುಮಾರ್, ಘನ ಜಾನ್ ರೂಪನ್ ಜೊತೆಗೆ ಇದೇ ವೇಳೆ ಒಂದು ಆರಾಧನಾ ಕೂಟದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಸಾಗರ್ ಖಂಡ್ರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಸಾಯುವುದಿಲ್ಲವೋ ಅಲ್ಲಿವರೆಗೆ ನಾವು ಪುನರುತ್ಥಾನ ಹೊಂದಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳನ್ನ ತನ್ನ ಮೇಲೆ ತೆಗೆದುಕೊಂಡು ಆತನ ಕ್ರೂಜ ಮೇಲೆ ಕ್ರೂಚಿತನಾಗಿ ಸತ್ತಿದ್ದಾನೆ. ಮತ್ತೆ ನಾವು ಕೂಡ ಆತನೊಡನೆ ಶಿಲುಬೆಗೆ ಜಡಿಯಲ್ಪಟ್ಟು ನಾವು ಆತನ ಪುನರುತ್ಥಾನದಲ್ಲಿ ಭಾಗವಹಿಸುತ್ತೇವೆ. ಇನ್ನು ಮುಂದೆ ನಮಗೆ ನೂತನವಾಗಿರುವಂತಹ ಜೀವಿತ, ಇನ್ನು ಮುಂದೆ ನಮಗೆ ಪಾಪದ ಜೀವಿತ ಇಲ್ಲ. ಇನ್ನು ಮುಂದೆ ನಾವು ಅನೇಕರಿಗೆ ದಾರಿ ತೋರಿಸುವಂತಹ ಜೀವಿತ ನಮ್ಮದಾಗಬೇಕು. ಪುನರುತ್ಥಾನ ಅಂದ್ರೆ ಸುಮ್ಮನೆ ನಾವು ಒಂದು ದಿವಸದ ಆರಾಧನೆಯನ್ನು ಮಾಡಿ ಇದೇ ಮಧ್ಯಾಹ್ನದವರೆಗೆ ಅದನ್ನು ಮುಕ್ತಾಯ ಮಾಡುವುದಲ್ಲ. ನಮ್ಮ ಜೀವನದಿಂದ ಇರುವವರೆಗೂ ನಾವು ಯೇಸುವಿನ ಪುನರುತ್ಥಾನವನ್ನು ಕುರಿತು ಆಲೋಚನೆ ಮಾಡಬೇಕು. ನಮ್ಮ ಯೇಸುವಿನ ಪುನರುತ್ಥಾನವನ್ನು ಕುರಿತು ಇತರರಿಗೆ ಹೇಳಬೇಕು, ಅನ್ಯ ಜನರಿಗೆ ಅದನ್ನು ತಿಳಿಸಬೇಕು. ಅದಕ್ಕೋಸ್ಕರ ದೇವರು ನಮ್ಮಲ್ಲಿ ಜೀವಂತವಾಗಿ ಇಟ್ಟಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ, ಶಿಷ್ಯರಿಗೆಲ್ಲ ಹೇಳ್ತಾನೆ, ನೀವು ಹೋಗಿ ಗಲಿಲಾಯಕ್ಕೆ ಹೋಗ್ರಿ, ಅವ್ರಿಗೆ ಹೇಳಿ ನಾನು ಅವರನ್ನು ನೋಡ್ತೇನೆ. ನನಗೆ ಬಹಳ ಆಲೋಚನೆ ಮಾಡಿದೆ, ಯಾಕೆ ಯೇಸು ಸ್ವಾಮಿ ಈ ಶಿಷ್ಯರನ್ನ ಗಲಿಲಾಯಕ್ಕೆ ಕಳಿಸ್ತಾನೆ, ಅಲ್ಲಿ ಅವರನ್ನು ನೋಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಗಲಿಲಾಯದಲ್ಲಿ ಆತನು ತನ್ನ 3 ವರ್ಷದ 3.5 ವರ್ಷದ ಸೇವೆಯನ್ನ ಮಾಡಿದ್ದಾನೆ. ಅಲ್ಲಿ ತನ್ನ ಭಕ್ತರಿದ್ದಾರೆ,
ಅಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ಅಲ್ಲಿ ತನ್ನ ವಿಶ್ವಾಸಗಳಿದ್ದಾರೆ. ಅವರಿಗೆ ಈ ಪುನರುತ್ಥಾನದ ಸಂದೇಶವನ್ನು ಕೊಡುವುದಕ್ಕಾಗಿ, ಅವರಿಗೆ ಕಾಣಿಸಿಕೊಳ್ಳುವುದಕ್ಕಾಗಿ ಆತನು ಗಲಿಲಾಯಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ಆತನು ನಿಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ನಿಮ್ಮ ನಂಬಿಕೆಯನ್ನು ಬಲಪಡಿಸುವುದಕ್ಕಾಗಿ ಬಂದಿದ್ದಾನೆ. ನಿಮ್ಮ ಒಂದು ನಂಬಿಕೆಯನ್ನ ಇನ್ನೂ ಭದ್ರ ಮಾಡಿಕೊಂಡು ಆತನಿಗೆ ವಿಧೇಯ ಮಕ್ಕಳಾಗಿ, ಅನೇಕರಿಗೆ ಸಾಕ್ಷಿಗಳಾಗಿ, ಅನೇಕರಿಗೆ ಯೇಸು ಕ್ರಿಸ್ತನ ಕಡೆಗೆ ನಡೆಸುವಂತ ಮಕ್ಕಳಾಗಿ ಬದುಕಲಿಕ್ಕೆ ಆತನು ಕರೆದಿದ್ದಾನೆ. ಹೀಗಿರುವುದರಿಂದ ಕರ್ತನಲ್ಲಿ ಪ್ರಿಯರೇ, ಈ 2020-24ನೇ ಈ ಪುನರುತ್ಥಾನದ ಹಬ್ಬವು ಅಥವಾ ಈ ಪುನರುತ್ಥಾನದ ಈ ಒಂದು ಸಂದೇಶವು ನಮ್ಮನ್ನು ಯೇಸು ಕ್ರಿಸ್ತನ ಸನ್ನಿಧಾನಕ್ಕೆ ನಡೆಸಲಿ, ಯೇಸುವನ್ನು ಸಂಪೂರ್ಣವಾದ ರೀತಿಯಲ್ಲಿ ತಿಳಿದುಕೊಳ್ಳುವಂತಹ ಸ್ಥಿತಿಗೆ ನಮ್ಮನ್ನು ನಡೆಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿರ್ತದೆ. ಹೀಗಿರುವುದರಿಂದ ನಾವು ಯೇಸುವಿನ ಮಾತುಗಳನ್ನು ಮರೆತು ಬಿಡದೆ ಯೇಸುವಿನ ಮಾತಿನಲ್ಲಿ ನಂಬಿಕೆ ಇಡಬೇಕು. ಆತನು ಹೇಳಿದ್ದಾನೆ, ನಾನೇ ಸತ್ಯವು ಮಾರ್ಗವು ಜೀವವಾಗಿದ್ದೇನೆ, ನನ್ನ ಹೊರತು ಯಾರು ಪರಲೋಕಕ್ಕೆ ಬರುವುದಿಲ್ಲ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಹೀಗಿರುವುದರಿಂದ ಯೇಸುವನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ. ಯೇಸುವನ್ನು ಗ್ರಹಿಸಿಕೊಳ್ಳುವಂಥದ್ದು ಬಹಳ ಅವಶ್ಯವಾದ ಮಾತು. ಯೇಸುವಿನ ಪುನರುತ್ಥಾನವನ್ನು ನಾವು ತಿಳಿದುಕೊಂಡ್ರೆ ನಮ್ಮ ಜೀವನ ಪಾವನ. ಯೇಸುವಿನ ಪುನರುತ್ಥಾನವನ್ನು ಗ್ರಹಿಸಿಕೊಂಡು ನಾವು ಆತನ ಸಾಕ್ಷಿಗಳಾಗಿ ಬದುಕಿದರೆ ನಿಜವಾಗಲೂ ನಾವು ಭಾಗ್ಯವಂತರಾಗ್ತೇವೆ. ಹಾಗೆ ಮಾಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಮತ್ತು ಪುನರುತ್ಥಾನದ ಶಕ್ತಿ ನಮ್ಮಲ್ಲಿ ತುಂಬಿಸಲಿ. ಯೇಸುವಿನ ಪುನರುತ್ಥಾನ ಕ್ಷಮಾಪಣೆ ಕೊಡುವಂತದ್ದಾಗಿದೆ. ಯೇಸುವಿನ ಪುನರುತ್ಥಾನ ನಮಗೆ ವಿಶೇಷವಾದಂತ ಜ್ಞಾನವನ್ನು ಕೊಡುವಂತದ್ದಾಗಿದೆ, ಸಭೆಗಳನ್ನು ಕಟ್ಟುವಂತದ್ದಾಗಿದೆ, ಬೋಧಕರನ್ನ ಎಬ್ಬಿಸುವಂತದ್ದಾಗಿದೆ. ಯೇಸುವಿನ ಪುನರುತ್ಥಾನ ಈ ಲೋಕಕ್ಕೆ ಶಾಂತಿ, ಸಮಾಧಾನ, ನಿತ್ಯ ಜೀವ ಕೊಡುವಂತದ್ದಾಗಿದೆ. ಹೀಗೆ ಮಾಡಲಿಕ್ಕೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ಉಪಯೋಗಿಸಲಿ ಮತ್ತು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸೋಣ.